ಇನ್ನು ಜೂನ್ 28ರಂದು ಪೋಲಿಯೋ ಲಸಿಕಾ ಅಭಿಯಾನವನ್ನು ತುಮಕೂರಿನ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿರುವಂಥದ್ದು. ಇನ್ನು 1,86,381 ಮಕ್ಕಳಿಗೆ ಲಸಿಕೆ ಹಾಕಿಸುವುದಾಗಿ ಗುರಿಯನ್ನು ಇಟ್ಕೊಂಡಿದ್ದಾರೆ. 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಕಡ್ಡಾಯ ಅಭಿಯಾನವನ್ನು ಸದುಪಯೋಗಕ್ಕೆ ಡಿಎಚ್ಒ ಚಂದ್ರಶೇಖರ್ ಕರೆಯನ್ನು ನೀಡಿದ್ದಾರೆ. ಜಿಲ್ಲೆಯಲ್ಲಿ ಆಂದೋಲನ ರೂಪದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. 1,219 ಲಸಿಕಾ ಕೇಂದ್ರಗಳು ಹಾಗೆ 60 ಟ್ರಾನ್ಸಿಟ್ ಕೇಂದ್ರಗಳನ್ನು ಇನ್ನು 5,122 ಲಸಿಕಾ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಅಂತ ಡಿಎಚ್ಒ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚುವರಿಯಾಗಿ 2 ದಿನ, ನಗರ ಪ್ರದೇಶಗಳಲ್ಲಿ 3 ದಿನಗಳ ಕಾಲ ಲಸಿಕೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಯಾವ ಮಕ್ಕಳು ಕೂಡ ಬಿಟ್ಟು ಹೋಗದಂತೆ ಮನೆ ಮನೆಗೆ ಭೇಟಿ ನೀಡಿ ಜಿಲ್ಲಾದ್ಯಂತ ಎಲ್ಲ ಮಕ್ಕಳಿಗೂ ಲಸಿಕೆ ಹಾಕಿಸುವಂತೆ ಕರೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಡಿಎಚ್ಒ ಆದಂತಹ ಡಾಕ್ಟರ್ BM ಚಂದ್ರಶೇಖರ್ ಮಾತನಾಡಿದ್ದಾರೆ. ನೋಡೋಣ. 2026 ಜೂನ್ 28ನೇ ತಾರೀಕು ರಾಷ್ಟ್ರದಾದ್ಯಂತ ನಡೀತಿದೆ. ನಮ್ಮ ಜಿಲ್ಲೆಯಲ್ಲೂ ಸಹ ಈ ಕಾರ್ಯಕ್ರಮ ನಡೀತಿದ್ದು, ನಮ್ಮಲ್ಲಿ ಟೋಟಲ್ಲು 1,86,831 ಮಕ್ಕಳಿಗೆ ನಾವು ಪಲ್ಸ್ ಪೋಲಿಯೋ ಹಾಕ್ತಾಯಿದ್ದೀವಿ. ಅದರಲ್ಲಿ ನಮಗೆ 1,219 ಲಸಿಕಾ ಕೇಂದ್ರಗಳನ್ನ ನಮ್ಮ ತುಮಕೂರು ಜಿಲ್ಲೆ ಓಪನ್ ಮಾಡಿದ್ದೀವಿ. ಆಮೇಲೆ ಟ್ರಾನ್ಸಿಟ್ ಕೇಂದ್ರಗಳನ್ನ ಟೋಟಲ್ಲಿ 60 ಟ್ರಾನ್ಸಿಟ್ ಕೇಂದ್ರ ಮಾಡಿದ್ದೀವಿ. ನೆಕ್ಸ್ಟು 5,122 ಜನ ನಮ್ಮ ಕಾರ್ಯಕರ್ತರು ಇರ್ತಾರೆ. ಇದರಲ್ಲಿ ಮೇಲ್ವಿಚಾರಕರಾಗಿ 565 ಜನ ನೇಮಕ ಮಾಡಿದ್ದೀವಿ. ಇದರಲ್ಲಿ ನಮ್ಮಲ್ಲಿ ಅಂಗನವಾಡಿಯವರು, ನಮ್ಮ ಆರೋಗ್ಯ ಕಾರ್ಯಕರ್ತರು, ನಮ್ಮ ಈ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮತ್ತು ಆಶಾ ಕಾರ್ಯಕರ್ತರು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಮಕ್ಕಳಿದ್ರೆ 0 to 5 0 ಇಂದ 5 ವರ್ಷದ ಮಕ್ಕಳಿದ್ರೆ ದಯವಿಟ್ಟು ಹತ್ತಿರದ ಪಲ್ಸ್ ಪೋಲಿಯೋ ಬೂತ್ಗಳಿಗೆ ಮಕ್ಕಳನ್ನು ಕರೆದುಕೊಂಡೋಗಿ 2 ಹನಿ ಪಲ್ಸ್ ಪೋಲಿಯೋಯಿಂದ ಪಲ್ಸ್ ಪೋಲಿಯೋ ಹಾಕಿಸಿ ಪಲ್ಸ್ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ನನ್ನ ಒಂದು ಮನವಿ. ಜೊತೆಗೆ ಇದು ಎಲ್ಲ ಕಡೆಯೂ ಸರ್ವೆಲೆನ್ಸ್ ನಡೀತಾ ಇದೆ. ಮೊದಲನೇ ದಿವಸ ಬೂತ್ ಆ್ಯಕ್ಟಿವಿಟೀಸ್ ಇರುತ್ತೆ, 2ನೇ ದಿವಸ ಮನೆ ಭೇಟಿ ಇರುತ್ತೆ, 3ನೇ ದಿವಸ ಮನೆ ಭೇಟಿ ಇರುತ್ತೆ, 3 ದಿವಸ ಹಳ್ಳಿಗಳೇ ನಡೆಯುತ್ತೆ. ಸಿಟಿಗಳಲ್ಲಿ 4 ದಿವಸ ನಡೆಸ್ತೀವಿ ಇದನ್ನು. ಆದ್ದರಿಂದ ದಯವಿಟ್ಟು ಇದರಲ್ಲಿ ಎಲ್ಲರೂ ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ.